ಬೆಂಗಳೂರು ಮಹಿಳೆಯರಿಗೆ ಎಷ್ಟು ಸುರಕ್ಷಿತ ಅನ್ನುವಂತಹ ಪ್ರಶ್ನೆ. ಯಾಕೆಂದರೆ ಬೆಂಗಳೂರಿನಲ್ಲಿ ಮತ್ತೊಂದು ಗ್ಯಾಂಗ್ ರೇಪ್ ವರದಿಯಾಗಿದೆ. 4 ಯುವಕರು ಮಹಿಳೆಯ ಮೇಲೆ ಗ್ಯಾಂಗ್ ರೇಪ್ ಅನ್ನು ನಡೆಸಿದ್ದಾರೆ. ಬೆಂಗಳೂರಿನಲ್ಲೊಂದು ಗ್ಯಾಂಗ್ ರೇಪ್ ಆಗಿದೆ. 4 ಯುವಕರು ಮಹಿಳೆಯ ಮೇಲೆ ಗ್ಯಾಂಗ್ ರೇಪ್ ಅನ್ನು ಮಾಡಿದ್ದಾರೆ, ಅತ್ಯಾಚಾರವನ್ನು ಮಾಡಿದ್ದಾರೆ. ಇದು ಕೋರಮಂಗಲದಲ್ಲಿ ನಡೆದಿರತಕ್ಕಂಥ ಘಟನೆ. ಕೋರಮಂಗಲದಲ್ಲಿ ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ. ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಆ ಸಂತ್ರಸ್ತೆ ಈಗ ಚಿಕಿತ್ಸೆಯನ್ನು ಪಡ್ಕೋತಾ ಇದ್ದಾರೆ. ಘಟನಾ ಸ್ಥಳಕ್ಕೆ ಕೋರಮಂಗಲ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಬೆಂಗಳೂರು ಎಷ್ಟೇ ಹೇಳ್ಕೊಂಡ್ರೂ ಕೂಡ ಬೆಂಗಳೂರಿನಲ್ಲಿ ಮಹಿಳೆಯರಿಗೆ ಭದ್ರತೆ ಇಲ್ಲ ಅಂತಕ್ಕಂಥದ್ದು ಮತ್ತೊಮ್ಮೆ ಮಗದೊಮ್ಮೆ ಸಾಬೀತಾಗ್ತಾ ಇದೆ. ಬಟ್ ಈ ಥರ ಘಟನೆಗಳು ನಡೆದಾಗ ಒಂದು ಪ್ರಶ್ನೆ ಮೂಡುತ್ತೆ. ಮೊದಲನೇದಾಗಿ ಬೆಂಗಳೂರಿಗೆ ಕ್ರೈಮ್ ಸಿಟಿ ಅಂತಕ್ಕಂಥ ಹೆಸರಿದೆ. ಅಂದರೆ ಅಪರಾಧ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ನೋಡಿ, ಕೋರಮಂಗಲದ ಖಾಸಗಿ ಹೋಟೆಲ್ ಟೆರೇಸ್ನಲ್ಲಿ ನಡೆದಿರುವಂತಹ ಕೃತ್ಯ ಅಂತ. ಕೋರಮಂಗಲದ ಜ್ಯೋತಿ ನಿವಾಸ ಜಂಕ್ಷನ್ ಬಳಿ ಇರತಕ್ಕಂಥ ಖಾಸಗಿ ಹೋಟೆಲು. ಪರಿಚಯಸ್ಥ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ ಯುವಕರು. ಬೆಳಗ್ಗೆ 5 ಗಂಟೆಗೆ ಪೊಲೀಸರಿಗೆ ಮಾಹಿತಿಯನ್ನು ನೀಡುತ್ತಾರೆ ಮಹಿಳೆ. ರಾತ್ರಿ ಆಗಿರೋದು. ಕೋರಮಂಗಲ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣ ಕೂಡ ಈಗಾಗಲೇ ದಾಖಲಾಗಿದೆ. ಕೋರಮಂಗಲದ ಖಾಸಗಿ ಹೋಟೆಲ್ ಒಂದರ ಟೆರೇಸ್ನಲ್ಲಿ ನಡೆದಿರ್ತಕ್ಕಂಥ ಕೃತ್ಯ. ಜ್ಯೋತಿ ನಿವಾಸ ಜಂಕ್ಷನ್ ಬಳಿ ಇರತಕ್ಕಂಥ ಒಂದು ಹೋಟೆಲ್ ಅದು. ಆಮೇಲೆ ಆಕೆ ಪರಿಚಯಿಸಿದ ಮಹಿಳೆನೇ. ಅದರ್ವೈಸ್ ಟೆರೇಸ್ಗೆಲ್ಲ ಹೋಗೋದಕ್ಕೆ ಹೆಂಗೆ ಸಾಧ್ಯ? ಟೆರೇಸ್ಗೆ ಹೋದಾಗ ಈ ಥರ 4 ಜನ ಸೇರಿಕೊಂಡು ಗ್ಯಾಂಗ್ ರೇಪನ್ನು ಮಾಡಿದ್ದಾರೆ. ಕೋರಮಂಗಲ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕೇಸ್ ಕೂಡ ದಾಖಲಾಗಿದೆ. ಈಗ ಅವರು ಯಾರು? ಯಾಕೆಂದರೆ ನನ್ನ ಪ್ರಕಾರ ಅವರು ಹೋಟೆಲ್ ಸಿಬ್ಬಂದಿನೇ ಇರಬೇಕು ಅಂತ ಅನ್ಸುತ್ತೆ. ಹೋಟೆಲ್ ಸಿಬ್ಬಂದಿನೇ ಇರಬೇಕು. ಇಲ್ಲ ಅಂತಂದರೆ ನಿಮಗೆ ಯಾವುದೋ ಹೋಟೆಲ್ನಲ್ಲಿ ಟೆರೇಸ್ ಮೇಲೆ ಹೋಗಿ ಈ ಥರ ಗ್ಯಾಂಗ್ ರೇಪ್ ಮಾಡೋದಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ? ಯಾರೋ ಪರಿಚಯಿಸಿದ ಮಹಿಳೆ ಮತ್ತು ಐ ಥಿಂಕ್ ಅವ್ರ ಸಿಬ್ಬಂದಿ. ಹಾಗಾಗಿ ಅಲ್ಲಿ ಈ ಕೃತ್ಯ ನಡೆದಿದೆ. ರಾತ್ರಿ ನಡೆದಿರ್ತಕ್ಕಂಥ ಕೃತ್ಯ. ಬೆಳಗ್ಗೆ 5 ಗಂಟೆಗೆ ಕೋರಮಂಗಲ ಪೊಲೀಸರಿಗೆ ಆಕೆ ಮಾಹಿತಿಯನ್ನು ಕೊಟ್ಟು ಈಗ ಸದ್ಯಕ್ಕೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ನಿನ್ನೆ ರಾತ್ರಿ ಸ್ನೇಹಿತೆಯನ್ನು ಭೇಟಿ ಮಾಡೋದಕ್ಕೆ ಹೊರಟಿದ್ರು 34 ವರ್ಷದ ಮಹಿಳೆ. ಈ ವೇಳೆ ಮಹಿಳೆಯನ್ನು ಮಾತನಾಡಿಸಿದ್ದಾರೆ 4 ಯುವಕರು. ಪರಿಚಯದ ನೆಪದಲ್ಲಿ ಬಿಲ್ಡಿಂಗ್ ಟೆರೇಸ್ ಮೇಲೆ ಎಳೆದೊಯ್ದು ಕೃತ್ಯ. ಎಳ್ಕೊಂಡು ಹೋಗಿ ಕೃತ್ಯ ಎಸಗಿದ್ದಾರೆ. ಅತ್ಯಾಚಾರದ ನಂತರ ಮಹಿಳೆಯ ಮೊಬೈಲ್ ಪರ್ಸನ್ನು ಕಸಿದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. 34 ವರ್ಷದ ಮಹಿಳೆ ಪರಿಚಯಸ್ಥ ಸ್ನೇಹಿತೆಯನ್ನು ಭೇಟಿ ಮಾಡೋದಕ್ಕೆ ಹೋದಾಗ ಯಾರೋ 4 ಜನ ಪುಸಲಾಯಿಸಿ ಆ ಹೋಟೆಲ್ನ ಟೆರೇಸ್ಗೆ ಎಳ್ಕೊಂಡು ಹೋಗಿ ಈ ಕೃತ್ಯವನ್ನು ಎಸಗಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗಿರೋದು. ಆಮೇಲೆ ಮಹಿಳೆಯ ಮೊಬೈಲು, ಪರ್ಸು, ಯಾಕೆಂದರೆ ಇಮಿಡಿಯೇಟಾಗಿ ಯಾರಿಗಾರು ಫೋನ್ ಮಾಡಿಬಿಟ್ರೆ 112 ಮೂಲಕ ಕೋರಮಂಗಲ ಪೊಲೀಸರಿಗೆ ಸಂತ್ರಸ್ತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬೆಳಿಗ್ಗೆ. ಸದ್ಯ 3 ಬಂಧಿಸಿದ್ದಾರೆ ಕೋರಮಂಗಲ ಪೊಲೀಸರು ಅಂತಕ್ಕಂಥ ಮಾಹಿತಿ ಕೂಡ ಇದೆ. ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ ಮೂಲದ ಶಿವು, ಅಜಿತ್, ವಿಶ್ವಾಸ್ ಬಂಧಿತರು. ತಲೆಮರೆಸ್ಕೊಂಡಿರ್ತಕ್ಕಂಥ ಇನ್ನೊಬ್ಬನಿಗೋಸ್ಕರ ಈಗ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಒಟ್ಟು 4 ಜನ ಸೇರಿ ಸಾಮೂಹಿಕ ಅತ್ಯಾಚಾರವನ್ನು ಎಸಗಿರುವಂತಹ ಘಟನೆ. ಕೋರಮಂಗಲದಂಥ ಜನನಿಬಿಡ ಪ್ರದೇಶದಲ್ಲೇ ಹೀಗಾಗುತ್ತೆ ಅಂದರೆ ಹೇಗೆ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಓವರಾಲ್ ಇನ್ಸಿಡೆಂಟ್ ಬಗ್ಗೆ ಈಗ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ? ಅರವಿಂದ್, ಬೆಂಗಳೂರಿನ ಮಾನ ಮತ್ತೊಮ್ಮೆ ರಾಷ್ಟ್ರೀಯ ಮಟ್ಟದಲ್ಲಿ ಕಾಮಕರು ಹರಾಜು ಹಾಕಿರುವಂತಹ ಘಟನೆ ಬೆಂಗಳೂರಿನ ಕೋರಮಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ರಾತ್ರಿ 1 ಗಂಟೆಗೆ ನಡೆದಿದೆ ಅನ್ನುವಂತ ಮಾಹಿತಿಗಳು ಈಗ ಸದ್ಯ ಹೊರಕ್ಕೆ ಬರುತ್ತಿರುವಂತದ್ದು. ನಿನ್ನೆ ರಾತ್ರಿ 12ರಿಂದ 12:45 ಸುಮಾರಿಗೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಿದ್ದಂತ 34 ವರ್ಷದ ಮಹಿಳೆಯನ್ನ 4 ಜನ ಆರೋಪಿಗಳು ಸೇರಿ ಆಕೆಗೆ ಕರೆದುಕೊಂಡು ಹೋಗಿ ಖಾಸಗಿ ಹೋಟೆಲ್ನ ಟೆರೇಸ್ ಮೇಲೆ ಕರೆದುಕೊಂಡು ಹೋಗಿ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಗೊತ್ತಾಗ್ತಿರುವಂತದ್ದು. ಈಗಾಗಲೇ ನಿನ್ನೆ ರಾತ್ರಿ 1 ಗಂಟೆ ನಡೆದಿರುವಂತ ಇನ್ಸಿಡೆಂಟ್ ಏನಿದೆ ಅದು ಬೆಳಿಗ್ಗೆ ಸುಮಾರು 5 ಗಂಟೆ ಸುಮಾರಿಗೆ ಮಾಹಿತಿಯನ್ನ 112ಗೆ ಕರೆ ಮಾಡಿ ಸಂತ್ರಸ್ತ ಮಹಿಳೆ ಮಾಹಿತಿಯನ್ನ ನೀಡಿದ್ದಾರೆ. ಕೂಡಲೇ ಕೋರಮಂಗಲ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಹಾಜರು ಮಾಡಿ ಘಟನೆಗೆ ಕಾರಣರಾಗಿದ್ದಂತ ಸದ್ಯ 3 ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಈಗ ಲಭ್ಯವಾಗ್ತಿರುವಂತದ್ದು. 3 ಕೂಡ ಉತ್ತರ ಪ್ರದೇಶ ಮತ್ತೆ ಪಶ್ಚಿಮ ಬಂಗಾಳ ಮೂಲದ ಆರೋಪಿಗಳನ್ನುವಂತ ಮಾಹಿತಿಗಳು ಲಭ್ಯವಾಗ್ತಿದ್ದು. ಇನ್ನು ವಿಶೇಷ ಅಂದ್ರೆ ಈ ಆರೋಪಿಗಳು ಎಲ್ಲರೂ ಕೂಡ ಆ ಹೋಟೆಲ್ನ ಉದ್ಯಮಿ ಹಾಗೆ ಕೆಲಸಗಾರರಾಗಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯವಾಗಿರುವಂತದ್ದು. ಘಟನೆಗೆ ಕಾರಣವಾಗಿದ್ದ 4 ಜನರಲ್ಲಿ 3 ಜನ ಆರೋಪಿಗಳನ್ನ ಬಂಧನ ಮಾಡಿರುವಂತ ಕೋರಮಂಗಲ ಪೊಲೀಸರು
ಸದ್ಯ ತಲೆಮರೆಸಿಕೊಂಡಿರುವಂತ ಒಬ್ಬ ಆರೋಪಿಗೆ ಹುಡುಕಾಟವನ್ನ ನಡೆಸಿದ್ದಾರೆ ಅನ್ನುವಂತ ಮಾಹಿತಿಗಳು ಗೊತ್ತಾಗ್ತಿರುವಂತದ್ದು. ಈಗಾಗಲೇ 8 ರಿಂದ 9 ಗಂಟೆ ಸುಮಾರಿಗೆ 3 ಆರೋಪಿಗಳನ್ನ ಬಂಧನ ಮಾಡಿರುವಂತಹ ಕೋರಮಂಗಲ ಪೊಲೀಸರು ಈಗಾಗಲೇ 3ರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಗೊತ್ತಾಗ್ತಿರುವಂತದ್ದು. ಯಾಕಂದ್ರೆ ಪ್ರಾಥಮಿಕವಾಗಿ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಈ 3 ಆರೋಪಿಗಳಿಗೆ ಆ ಸಂತ್ರಸ್ತ ಮಹಿಳೆ ಪರಿಚಯಸ್ಥರು ಅನ್ನುವಂತ ಮಾಹಿತಿಗಳು ಕೂಡ ಗೊತ್ತಾಗ್ತಿರುವಂತದ್ದು. ಆ ಕಾರಣಕ್ಕಾಗಿ ಯಾವ ರೀತಿ ಪರಿಚಯ ಮತ್ತೆ ಉದ್ದೇಶಪೂರ್ವಕವಾಗಿ ಅದಕ್ಕೆ ಎಳೆದುಕೊಂಡು ಹೋಗಿ ಅತ್ಯಾಚಾರವನ್ನ ಮಾಡಿದ್ದಾರಾ ಅಥವಾ ಪರಿಚಯ ಇದ್ದ ಮಹಿಳೆಯನ್ನ ಕರೆದುಕೊಂಡು ಈ ರೀತಿ ಕೃತ್ಯ ಎಸಗಿದ್ದಾರಾ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಅನ್ನ ಕಲೆ ಹಾಕುವ ಕೆಲಸವನ್ನ ಈಗಾಗಲೇ ಕೋರಮಂಗಲ ಪೊಲೀಸರು ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಅರವಿಂದ್, ಓಕೆ, ಈಗ ಆ ಸಂತ್ರಸ್ತೆಯ ಆರೋಗ್ಯ ಹೇಗಿದೆ ಅಂತ ನಾಗೇಶ್? ಅರವಿಂದ್, ಈಗಾಗಲೇ ಘಟನೆಯಲ್ಲಿ 4 ಜನ ಕಾಮುಕರಿಂದ ಅತ್ಯಾಚಾರಕ್ಕೆ ಒಳಗಾಗಿರುವಂತ ಸಂತ್ರಸ್ತ ಮಹಿಳೆಗೆ ಪೊಲೀಸರು ಈಗಾಗಲೇ ಹೆಚ್ಚಿನ ಚಿಕಿತ್ಸೆಗೆ ಅಂದ್ರೆ ಯಾವುದೇ ರೀತಿಯ ಪ್ರಾಣಾಪಾಯ ಆಗಿಲ್ಲ ಅನ್ನುವಂತ ಮಾಹಿತಿಗಳು ಇರುವಂತದ್ದು. ಆದ್ರೆ ಸಣ್ಣ ಪುಟ್ಟ ಗಾಯಗಳಾಗಿರುವಂತದ್ದು, ಜೊತೆಗೆ ಆಕೆಗೆ ಅತ್ಯಾಚಾರ ಮಾಡಿದ ಬಳಿಕ ಹಲ್ಲೆ ಮಾಡಿ ಆಕೆ ಬಳಿ ಇದ್ದಂತ ಬೆಲೆ ಬಾಳುವ ವಸ್ತುಗಳು ಮತ್ತೆ ಜೊತೆಗೆ ಆಕೆ ಬಳಿ ಒಂದು ಪರ್ಸ್ ಕೂಡ ಇತ್ತು, ಅದನ್ನು ಕೂಡ ಕಿತ್ಕೊಂಡು ಹೋಗಿದ್ದಾರೆ ಅನ್ನುವಂತ ಮಾಹಿತಿಗಳು ಇರುವಂತದ್ದು. ಹಾಗಾಗಿ ಪೊಲೀಸರು ಈಗಾಗಲೇ ಖಾಸಗಿ ಆಸ್ಪತ್ರೆಯಲ್ಲಿ ಸಂತ್ರಸ್ತ ಮಹಿಳೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ ಅನ್ನುವಂತ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಸದ್ಯ ಸಂತ್ರಸ್ತ ಮಹಿಳೆ ಕೊಟ್ಟಂತ ಏನು ದೂರಿನ ಆಧಾರದ ಮೇಲೆ FIR ಅನ್ನ ಮಾಡಿಕೊಂಡಿರುವಂತ ಕೋರಮಂಗಲ ಪೊಲೀಸರು ಘಟನೆಗೆ ಕಾರಣವಾಗಿದ್ದಂತಹ ಆರೋಪಿಗಳ 3ರನ್ನ ಬಂಧನ ಮಾಡಿ ತನಿಖೆಯನ್ನ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಇರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ನಾಗೇಶ್ ತಮ್ಮ ಎಲ್ಲ ಮಾಹಿತಿಗೆ. ನಿಜ, ರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿನ ಮಾನ ಮರ್ಯಾದೆ ಹೋಗುವಂತಹ ಇನ್ನೊಂದು ಘಟನೆ ಇದು.